Hello students, welcome back to my channel. PGCT 2025 ಯಾರ್ಯಾರು ತಗೊಂಡಿದ್ದೀರಾ, ಇವಾಗ ಥರ್ಡ್ ರೌಂಡಿಗೆ ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ ಅವರಿಗೆ ಒಂದು 3-4 ಅಪ್ಡೇಟ್ಸ್ ಇತ್ತು, ಅದ್ರ ಬಗ್ಗೆ ಕೊಡ್ತೀನಿ. ಎಲಿಜಿಬಿಲಿಟಿ ಬಗ್ಗೆ ಮತ್ತೆ ಮಾತಾಡಕ್ ಹೋಗಲ್ಲ ನಾನು, ಯಾಕಂದ್ರೆ ಎಲಿಜಿಬಿಲಿಟಿ ಬಗ್ಗೆ ಆಲ್ರೆಡಿ ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನನಗೆ ಎಲಿಜಿಬಿಲಿಟಿ ಬಗ್ಗೆ ಮತ್ತೆ ಯಾರಿಗಾದ್ರೂ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ನೀವು ನಾನು ಹಿಂದಿನ ವಿಡಿಯೋ ನೋಡಿ ನಿಮಗೆ ಕ್ಲಾರಿಟಿ ಸಿಗ್ಬಿಡುತ್ತೆ. ಥರ್ಡ್ ರೌಂಡ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ, ಅದನ್ನ ನೋಡಿ ನಿಮಗೆ ಸಿಗ್ಬಿಡುತ್ತೆ. ಇವಾಗ ಇಲ್ಲಿ ನಾನು ಮಾತಾಡೋಕೆ ಬಂದಿರೋದು ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಒಂದು 3-4 ವಿಷಯದ ಬಗ್ಗೆ ಮಾತಾಡ್ತೀನಿ. ಒಂದೇನಪ್ಪ ಅಂದ್ರೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡ್ತೀನಿ, ಮತ್ತೆ ಒಂದು ಆಪ್ಷನ್ ಎಂಟ್ರಿ ಟೆಕ್ನಿಕ್ಸ್ ಬಗ್ಗೆ ಮಾತಾಡ್ತೀನಿ, ಮತ್ತೆ ಕಾಶ್ ಅಂಡ್ ಡೆಪಾಸಿಟ್ ರೀಫಂಡ್ ಬರುತ್ತಾ ಅದೊಂದು ಬಗ್ಗೆ ಮಾತಾಡ್ತೀನಿ, ಮತ್ತೆ ಇನ್ನೊಂದು ಥರ್ಡ್ ರೌಂಡ್ ಕಟ್ ಆಫ್ ಬಗ್ಗೆ ಮಾತಾಡ್ತೀನಿ. ಅದು ವೆರಿ ಇಂಪಾರ್ಟೆಂಟ್, ಅದನ್ನ ನೋಡ್ಕೊಳ್ಳಿ ನೀವು. ಇದರಲ್ಲಿ ನಾನು ಇವಾಗ ಫಸ್ಟ್ ಏನ್ ಮಾತಾಡ್ತೀನಿ ಅಂತಂದ್ರೆ ನೋಡಿ, ಇವಾಗ ನಿಮ್ ಪ್ರಕಾರ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಬಹಳ ಜನ ಕ್ವಶನ್ಸ್ ಕೇಳ್ತಾ ಇದ್ರು. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬಿಟ್ಟಿದಾರಲ್ಲ ಸರ್, ಇದೇ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್, ಯಾಕೆಂದ್ರೆ ನನಗೆ ಬೇಕಾಗಿರೋ ಕಾಲೇಜಲ್ಲಿ ಯಾವ್ದು ಸೀಟೇ ಇಲ್ಲ ಇಲ್ಲಿ. ಸೊ ನಾನು ಇವಾಗ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ ಅಪ್ಲೈ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಇದು ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಆಗಿರೋದ್ರಿಂದ ಇದೇ ಫೈನಲ್ ಅನ್ನಲ್ಲ. ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ್ದು ಸೀಟ್ ಇಲ್ಲ ಇದ್ದು ಅಥವಾ ಒಂದೇ ಅಥವಾ ಎರಡು ಇದ್ರೂ ಪರವಾಗಿಲ್ಲ, ನೀವು ಅಪ್ಲೈ ಮಾಡಿ. 0 ಇದ್ರೂ ಅಪ್ಲೈ ಮಾಡಿ. ಏನಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅವ್ರೇನ್ ಕೊಟ್ಟಿದ್ದಾರೆ PGCT ಇದ್ರ ಪ್ರಕಾರ ನಾಳೆ ಅಂದ್ರೆ 6th ನವೆಂಬರ್ ವರ್ಗು ಟೈಮ್ ಕೊಟ್ಟಿದ್ದಾರೆ. 4 o'clock ವರ್ಗು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಯಾರಿಗಾದ್ರೂ ಸೀಟ್ ಅಲಾಟ್ ಆಗಿದ್ದು ಅವ್ರಿಗೆ ಅದು ಸೀಟ್ ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ರೀಫಂಡ್ ಪಡೋದಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನ್ ಸೀಟ್ಸ್ ಇದೆಯಲ್ಲ, ಇಲ್ಲಿ ಕ್ಯಾನ್ಸಲ್ ಆಗೋ ಸೀಟ್ಸ್ ಇಲ್ಲಿ ಏನೇನ್ ಕ್ಯಾನ್ಸಲ್ ಆಗುತ್ತಲ್ಲ 6th ನವೆಂಬರ್ 4 o'clock ಒಳಗಡೆ ಏನೇನ್ ಕ್ಯಾನ್ಸಲ್ ಆಗುತ್ತಲ್ಲ ಅದೆಲ್ಲ ಇಲ್ಲಿಗೆ ಆಡ್ ಮಾಡ್ಲೇಬೇಕಾಗುತ್ತೆ. ಯಾರಿಗೆ ಥರ್ಡ್ ರೌಂಡ್ ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಆ ಸೀಟ್ಸ್ ನ ಆಫರ್ ಮಾಡ್ಲೇಬೇಕಾಗುತ್ತೆ. ಹಂಗಾಗಿ ನೀವು ದಯವಿಟ್ಟು ಹೇಳ್ತೀನಿ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅವ್ರೇನಾದ್ರು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಬೇಕು ಅಂತ ಏನಾದ್ರು ಇದ್ದು ನೀವು ಅಪ್ಲೈ ಮಾಡೋದಕ್ಕೆ ದಯವಿಟ್ಟು ಕಟ್ಬಿಟ್ಟು ನೀವು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಆಲ್ರೆಡಿ ಫೀಸ್ ಕಟ್ಟಿರೋರು ಆಲ್ರೆಡಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಥರ್ಡ್ ರೌಂಡಿಗೆ ಅವರು ಅಷ್ಟೇನೆ. ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದ್ರೂ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಖಂಡಿತ ನೀವು ಆ ಕಾಲೇಜ್ನ ಕೊಟ್ಟು ಅಪ್ಲೈ ಮಾಡಿ. ನಿಮಗೆ ಯಾವ ಕಾಲೇಜ್ ಬೇಡ, ಸಪೋಸ್ ನಿಮ್ಗೆ ಆ ಕಾಲೇಜ್ ಥರ್ಡ್ ರೌಂಡ್ ಅಲ್ಲಿ ಸಿಕ್ಕಿದ್ರೆ ನಾನು ಆ ಕಾಲೇಜ್ ಸಿಕ್ಕಿದ್ರೆ ಹೋಗಲ್ಲ ಅಂತ ಏನಾದ್ರು ಇದ್ರೆ ನೀವು ಆ ಕಾಲೇಜ್ನ ಅಪ್ಲೈನೇ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವೇನಾದ್ರೂ ಅಪ್ಲೈ ಮಾಡಿ ನೀವು ಮತ್ತೆ ಆ ಕಾಲೇಜ್ಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಅವರು ಕಾಶ್ ಅಂಡ್ ಡೆಪಾಸಿಟ್ ನ ವಾಪಸ್ ಕೊಡಲ್ಲ. ಯಾವಾಗ ಕೊಡ್ತಾರೆ ಕಾಶ್ ಅಂಡ್ ಡೆಪಾಸಿಟ್ ವಾಪಸ್ನ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋ ಕಾಲೇಜ್ನ ಮಾತ್ರ ಅಪ್ಲೈ ಮಾಡಿ. ನಿಮಗೆ ಬೇಕಾಗಿರೋ ಕಾಲೇಜ್ ಥರ್ಡ್ ರೌಂಡ್ ಅಲ್ಲಿ ಏನಾದ್ರು ಅಲಾಟ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಕಾಶ್ ಅಂಡ್ ಡೆಪಾಸಿಟ್ ವಾಪಸ್ ಬರುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಹಂಗಾಗಿ ಬಹಳ ಬಿ ಕೇರ್ಫುಲ್ ಆಗಿರಿ. ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದ್ರೆ ಹೋಗ್ಬೇಕು ಅಂತ ನಿಮ್ಗೆ ಇದೆಯಲ್ಲ ಆ ಕಾಲೇಜು ಮತ್ತೆ ಆ ಕೋರ್ಸಸ್ಗೆ ಮಾತ್ರ ನೀವು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಹಂಗಾಗಿ ಇನ್ನೊಂದೇನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ಇದಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ರೌಂಡ್ ಇರಲ್ಲ, ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಚಾನ್ಸು ಕೊಡಲ್ಲ. ಹಂಗಾಗಿ ಇನ್ನೊಂದೇನಪ್ಪ ಅಂದ್ರೆ ಬಹಳ ಜನ ಥರ್ಡ್ ರೌಂಡ್ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರು. ಥರ್ಡ್ ರೌಂಡ್ ಕಟ್ ಆಫ್ ಬಗ್ಗೆ ಮಾತಾಡೋದಾದ್ರೆ ನಾನು ನಿಮ್ಗೊಂದು ಹೇಳ್ತೀನಿ. ಥರ್ಡ್ ರೌಂಡ್ ಅಲ್ಲಿ ಅವ್ರು ಕಟ್ ಆಫ್ ಯಾವುದೇ ಕಾರಣಕ್ಕೂ ಬಿಡಲ್ಲ PGCT ನವರು. ಯಾಕೆಂದ್ರೆ ಥರ್ಡ್ ರೌಂಡ್ ಅಲ್ಲಿ ಏನಕ್ಕೆ PGCT ನಲ್ಲಿ ಕಟ್ ಆಫ್ ಬಿಡಲ್ಲ, ಅವರು ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರೆ ಥರ್ಡ್ ರೌಂಡ್ ನಾರ್ಮಲ್ ರೆಗ್ಯುಲರ್ ರೌಂಡ್ ತರ ಅಲ್ಲ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ ಮೆರಿಟ್ ಬೇಸ್ ತರ ಇರುತ್ತೆ, ರೆಗ್ಯುಲರ್ ರೌಂಡ್ಸ್ ಇರುತ್ತೆ. ಥರ್ಡ್ ರೌಂಡ್ ಏನಿದ್ರು ವೇಕೆನ್ಸಿ ಸೀಟ್ ಏನೇನಿದ್ರು ಅದನ್ನ ಫಿಲ್ ಅಪ್ ಮಾಡೋ ರೌಂಡ್ ಅಷ್ಟೇನೆ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಥರ್ಡ್ ರೌಂಡ್ ಅಲ್ಲಿ ಕಟ್ ಆಫ್ ಬಿಡಲ್ಲ. ಯಾಕೆಂದ್ರೆ ಇದು ಇಟ್ಸ್ ನಾಟ್ ಓನ್ಲಿ ಮೆರಿಟ್ ಬೇಸ್ಡ್, ಇಟ್ಸ್ ಆಲ್ಸೋ ಎಲಿಜಿಬಿಲಿಟಿ ಬೇಸ್ಡ್ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಯಾವ ತರ ಅದು ಎಕ್ಸಾಂಪಲ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸಪೋಸ್ ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ಯಾರೋ ಒಬ್ಬ ಸ್ಟೂಡೆಂಟ್ಗೆ 1000 ರ್ಯಾಂಕ್ ಬಂದಿರುತ್ತೆ. ಅಂದ್ರೆ PGCT ಅವನಿಗೆ MBAಗೆ ಸಪೋಸ್ MBA ಅವನು ಅಪ್ಲೈ ಮಾಡಿರ್ತಾನೆ, ಅವನಿಗೆ 1000 ರ್ಯಾಂಕ್ ಬಂದಿರುತ್ತೆ ಅನ್ಕೊಳ್ಳಿ PGCT ನಲ್ಲಿ. ಅವನೇನ್ ಮಾಡಿರ್ತಾನೆ, ಅವ್ನು 3-4 ಕಾಲೇಜ್ ಹೆಸರು ಲಿಸ್ಟ್ ಅಲ್ಲಿ ಕೊಟ್ಟಿರ್ತಾನೆ. ಯಾವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಅವನಿಗೆ BMSc ಸಿಕ್ಕಿದ್ರೆ ಅಥವಾ BMSc ಗಿಂತ ಮೇಲೆ ಇರೋದೆ PES ಇರ್ಬೋದು ಅಥವಾ RV ಇರ್ಬೋದು ಅಂತ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಮಾತ್ರ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕಿಂತ BMSc ಗಿಂತ ಅಂದ್ರೆ ಕಡಿಮೆ ಇರೋ ಕಾಲೇಜ್ ಒಂದ್ 2-3 ಕೊಟ್ಟಿರ್ತಾನೆ ನೋಡೋಣ ಅಂತ. ಅಕಸ್ಮಾತ್ ಅದಕ್ಕಿಂತ ಸಿಕ್ಕಿದ್ರೆ ಹೋಗೋದ್ ಬೇಡ ಅಂತ ಅನ್ಕೊಂಡಿರ್ತಾನೆ. ಅವನೇ ನಮ್ಗೆ BMSc ಕಾಲೇಜ್ ಅಲಾಟ್ ಆಗುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಅಲ್ಲಿ 1000 ರ್ಯಾಂಕ್ ಬಂದಿರುತ್ತೆ. ಬಟ್ ಜನರಲ್ ಮೆರಿಟ್ ಅಲ್ಲಿ MBAಗೆ BMSc ನಲ್ಲಿ 652 ರ್ಯಾಂಕ್ ನಿಂತಿದೆ. ಇವನ್ಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಇವನ್ಗೆ BMSc ಸಿಗ್ಲಿಲ್ಲ. ಬಟ್ BMSc ಕೆಳಗಡೆ ಒಂದ್ 2-3 ಕಾಲೇಜ್ ಕೊಟ್ಟಿರ್ತಾನೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಇದೆಲ್ಲ ಎಕ್ಸಾಂಪಲ್ ಅಷ್ಟೇ. ಆದ್ರಿಂದ ಕೆಳಗಡೆ ಕಾಲೇಜ್ ಯಾವ್ಯಾವ್ದು 1000 ರ್ಯಾಂಕಿಗಿಂತ ಜಾಸ್ತಿ ಕಟ್ ಆಫ್ ನಿಂತಿರುತ್ತಲ್ಲ ಆ ಕಾಲೇಜ್ ಅಲಾಟ್ ಆಗುತ್ತೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವನಿಗೆ. ಬಟ್ ಇವನಿಗೆ BMSc ಬೇಕಾಗಿರುತ್ತೆ, ಅದಕ್ಕಿಂತ ಕೆಳಗಡೆ ಇರೋ ಕಾಲೇಜು ಇವನಿಗೆ ಹೋಗೋದಕ್ಕೆ ಇಷ್ಟ ಇರಲ್ಲ, ಅವ್ನು ಹೋಗಲ್ಲ ಅಂತ ಅನ್ಕೊಳ್ಳಿ. ಹೋಗಲ್ಲ ಅವನು ಅಂದ್ಬಿಟ್ಟು ನಾನು ಹೋಗಲ್ಲ ಅಂತ ಬಿಟ್ಬಿಡ್ತಾನೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಅವನಿಗೆ ಅಲ್ಲಿಗೆ ಕಾಲೇಜ್ ಸರೆಂಡರ್ ಮಾಡಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಬೇಕು, ಇಲ್ಲಾಂದ್ರೆ ವೇಸ್ಟ್ ಆಗೋಗುತ್ತೆ. ಫರ್ದರ್ ರೌಂಡಿಗೆ ಎಲಿಜಿಬಲ್ ಇರಲ್ಲ. ಯಾಕಂದ್ರೆ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಇಂಥವ್ರಿಗೆ ಥರ್ಡ್ ರೌಂಡಿಗೆ ಎಲಿಜಿಬಿಲಿಟಿ ಕೊಡಲ್ಲ. ಯಾಕಂದ್ರೆ ಅವರು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಸೆಕೆಂಡ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅದಕ್ಕೆ ಹೋಗ್ಲೇಬೇಕು ಅಂದ್ಬಿಟ್ಟು ಒಂದು ರೂಲ್ ಮಾಡಿದ್ರು. ಸಪೋಸ್ ಇವಾಗ ಥರ್ಡ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ನೊಬ್ಬ ಸ್ಟೂಡೆಂಟ್ಗೆ ಅದೇ ಕಾಲೇಜ್ ಬೇಕಾಗಿರುತ್ತೆ ಅನ್ಕೊಳ್ಳಿ. ಅವ್ನು 1200 ರ್ಯಾಂಕ್ ಇರುತ್ತೆ ಅನ್ಕೊಳ್ಳಿ. ಅವ್ನು ಬರೀ BMSc ವರ್ಗೂ ಮಾತ್ರ ಕೊಟ್ಟಿರ್ತಾನೆ, ಅದಕ್ಕಿಂತ ಕೆಳಗಡೆ ಕಟ್ ಆಫ್ ನಿಂತಿರೋ ಕಾಲೇಜಿಗೆ ಕೊಟ್ಟಿರಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್
ಈ 652 ಇಂದ 1200 ರ್ಯಾಂಕ್ ವರ್ಗುನು ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದ್ರೆ BMSc ನಲ್ಲಿ ಏನಾದ್ರು ಸೀಟ್ ಉಳ್ಕೊಂಡಿದ್ರೆ ಜನರಲ್ ಮೆರಿಟ್ ಅಲ್ಲಿ, ಈಗ ನಾನು ನೋಡಿರೋ ಪ್ರಕಾರ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು 2 ಸೀಟ್ ಉಳ್ಕೊಂಡಿದೆ BMSc ಗೆ. ಈ 652 ರ್ಯಾಂಕ್ ಇಂದ 1200 ರ್ಯಾಂಕ್ ವರ್ಗುನು ಯಾರು ಸ್ಟೂಡೆಂಟ್ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಈ ಸೀಟ್ ನ ಅಲಾಟ್ ಮಾಡ್ಲೇಬೇಕಾಗುತ್ತೆ. ಒಬ್ಬರಿದ್ರು ಅಲಾಟ್ ಮಾಡ್ಬೇಕಾಗುತ್ತೆ ಅಥವಾ 2 ಸೀಟ್ ಇದ್ರೂ ಅಲಾಟ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಎಲಿಜಿಬಿಲಿಟಿ 652 ಇಂದ 1200 ವರ್ಗು ಎಲಿಜಿಬಿಲಿಟಿ ಯಾರು ಇಲ್ಲ, ಇವನೇ ಇರೋದು ಅಂತ ಹೇಳಿದ್ರೆ ಅವಾಗ ನಾನು ಸೆಕೆಂಡ್ ಕ್ಯಾಂಡಿಡೇಟ್, ಸೆಕೆಂಡ್ ಸ್ಟೂಡೆಂಟ್ ಎಕ್ಸಾಂಪಲ್ ತಗೊಳ್ತೀನಿ, ಅವನಿಗೆ ಅಲಾಟ್ ಮಾಡ್ಲೇಬೇಕಾಗುತ್ತೆ. ಇವನಿಗೆ ಅಲಾಟ್ ಮಾಡೋದೇ ಕಟ್ ಆಫ್ ಏನಾದ್ರು 1200 ಅಂತ ಏನಾದ್ರು ಬಿಟ್ರೆ ಅವರು ಈಗ 1000 ಬಂದಿರೋ ರ್ಯಾಂಕ್ ನನಗೆ ಸೀಟ್ ಸಿಕ್ಕಿಲ್ಲ, ನಾನು 1000 ರ್ಯಾಂಕ್ ಬಂದಿದ್ದು ನನಗೆ ಸಿಕ್ಕಿಲ್ಲ, 1200 ಸಿಕ್ಕಿದೆ ಅಂತ ಕ್ಲೈಮ್ ಮಾಡಕ್ಕೆ ಬರಲ್ಲ. ಅದಕ್ಕೋಸ್ಕರ ಆ ರಿಸ್ಕೇ ಬೇಡ ಅಂತ ಅನ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಮೆರಿಟ್ ಬೇಸ್ಡ್ ಅಲ್ಲ ಇದೇನಿದ್ರು ವೇಕೆನ್ಸಿ ಸೀಟ್ ಫಿಲ್ಲಿಂಗ್ ರೌಂಡ್ ಅಂತ ಹೇಳ್ಬಿಟ್ಟು ಎಲಿಜಿಬಿಲಿಟಿ ಬೇಸ್ ಆಧಾರದ ಮೇಲೆ ಸೀಟ್ ಅಲಾಟ್ ಆಗುತ್ತೆ ಅನ್ಬಿಟ್ಟು ಥರ್ಡ್ ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಕಟ್ ಆಫ್ ನ KE ಅನ್ನೋರು ರಿಲೀಸೇ ಮಾಡಕ್ ಹೋಗಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಕನ್ಫ್ಯೂಸ್ ಮಾಡೋದು ಅವ್ರ ಉದ್ದೇಶ ಆಗಿರಲ್ಲ. ಅವ್ರದ್ದೇನಿದ್ರು ಟ್ರಾನ್ಸ್ಪರೆಂಟ್ ಆಗಿ ಅವ್ರು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಹಂಗಾಗಿ ಎಲಿಜಿಬಿಲಿಟಿ ಪ್ಲಸ್ ರ್ಯಾಂಕಿಂಗ್ ಬೇಸ್ ಮೇಲೆ ಥರ್ಡ್ ರೌಂಡ್ ನಡೆಯುತ್ತೆ. ಇದು ನಾಟ್ ಓನ್ಲಿ ಮೆರಿಟ್ ಬೇಸ್ಡ್ ಅಂತ ಹೇಳ್ತಾ ಇದೀನಿ. ಅದಕ್ಕೋಸ್ಕರ ಅವರು ಥರ್ಡ್ ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಆಫ್ ನ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾ ಇದೀನಿ. ಇದೇ ರೀತಿ ಏನಾದ್ರು ಅಪ್ಡೇಟ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಪದೇ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ, ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನನ್ನ ವಿಡಿಯೋಸ್ ನ ಫರ್ದರ್ ವಿಡಿಯೋಸ್ ನ ನೀವೇನಾದ್ರು ಅಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಮತ್ತೆ ಈ ಡೀಟೇಲ್ಸ್ ನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಅನುಕೂಲ ಆಗುತ್ತೆ ಯಾವ ರೀತಿ ರೌಂಡ್ ನಡೆಯುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬೈ, ಟೇಕ್ ಕೇರ್.